ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಚಳಿಗಾಲದಲ್ಲಿ ಸಂಜೆ ಆದರೆ ನೆನಪು ಬರುವಂಥ ಮಸಾಲ ಖಾರ ಚಿರುಮುರಿ. ಸೊ ಬನ್ನಿ ಸ್ನೇಹಿತರೆ, ತುಂಬ ಸಿಂಪಲ್ ಆಗಿರುವಂಥ ಈ ಮಸಾಲ ಖಾರ ಚಿರುಮುರಿನ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಇದಕ್ಕೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ 2 ಸೇರು ಚಿರುಮುರಿ ತೊಗೊಂಡಿದ್ದೀನಿ. ಫಸ್ಟಿಗೆ 1 ಟೇಬಲ್ ಚಮಚ ಎಣ್ಣೆ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಕಡಲೆಬೀಜ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ನಂತರ 2 ರಿಂದ 3 ಕಡ್ಡಿ ಕರಿಬೇವು, ಹಾಗೆ ಇದಕ್ಕೆ ಧನಿಯಾ ಪುಡಿ, ಚಿಟಿಕೆಯಷ್ಟು ಅರಿಶಿನ, ಹಾಗೆ ಗರಂ ಮಸಾಲ ಬೇಕಾಗುತ್ತೆ ಸ್ವಲ್ಪ, ಹಾಗೆ ಪುಡಿ ಸಕ್ಕರೆ, ನಂತರ ಇದಕ್ಕೆ ಒಣಮೆಣಸಿನಕಾಯಿ ಬೇಕಾಗುತ್ತೆ. ಸೊ ಈಗ ಮಾಡುವಂಥ ವಿಧಾನ ನೋಡೋಣ. ಇಲ್ಲಿ ನಾನು ತೊಗೊಂಡಿರುವಂಥ 1 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಮೊದಲಿಗೆ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಹೊಸಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಈಗ ಕಡಲೆ ಬೀಜ ಹುರಿದಾಯಿತು, ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನಂತರ ಇದೇ ಎಣ್ಣೆಗೆ ನಾವೀಗ ಬೆಳ್ಳುಳ್ಳಿ, ಕರಿಬೇವು ಹಾಗೆ ಒಣಮೆಣಸಿನಕಾಯಿನ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಖಾರ ಮಂಡಕ್ಕಿ. ನನಗಂತೂ ತುಂಬಾ ಇಷ್ಟ. ಸ್ವಲ್ಪ ಡಿಫ್ರೆಂಟಾಗಿ ನಾನು ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮತ್ತು ಕಮೆಂಟ್ ಮಾಡಿ. ಈಗ ಫ್ರೈ ಮಾಡಿರುವಂಥ ಬೆಳ್ಳುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ. ಇವಾಗ ನಾವು ಅದೇ ಎಣ್ಣೆಗೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈ ಖಾರ, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಕಡಾಯಿನ ಕೆಳಗಡೆ ಇಳಿಸ್ಬಿಟ್ಟು ಮಾಡಬೇಕು. ಇದರಿಂದ ಕಲರ್ ಅನ್ನೋದು ಈ ನಮ್ಮ ಚಿರುಮುರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಖಾರದ ಪುಡಿ ಅನ್ನೋದು ಸೀದೋಗುತ್ತೆ, ಕಪ್ಪಗಾಗುತ್ತೆ, ಚೆನ್ನಾಗಿ ಬರಲ್ಲ. ಈಗ ನಾವು ಸ್ಪೈಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಚಿರುಮುರಿ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಕಡಲೆ ಬೀಜ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿರುವಂಥ ಅಳತೆ ಬಂದಿಟ್ಟು 2 ಸೇರಿಗೆ ಆಗುವಷ್ಟು ಮಾತ್ರ. ನೀವು ಹೆಚ್ಚು ಬೇಕಂದರೆ ನಿಮ್ಮ ಒಂದು ಖಾರಕ್ಕೆ ಅನುಗುಣವಾಗಿ ಎಣ್ಣೆ ಹಾಗೆ ಖಾರದ ಪುಡಿ ತೊಗೊಳ್ಳಿ. ಸೊ ನೋಡಿ, ಈ ರೀತಿಯಲ್ಲಿ ಬಂದಿದೆ. ಈಗ ನೋಡ್ತಾ ಇದ್ದೀರಲ್ಲ. ಈಗ ಇದಕ್ಕೆ ಇನ್ನೊಂದು ಐಟಮು ಸೇರಿಸ್ಬೇಕು. ಅದು ಮಸ್ಟಾಗಿ ಹಾಕೋಬೇಕು, ನೀವು ಹಾಕ್ಕೊಳ್ಳೇಬೇಕು. ಲಾಸ್ಟಿಗೆ ನಾವು 1 ಸ್ಪೂನಷ್ಟು ಸಕ್ಕರೆನ ಹಾಕೋಬೇಕು. ಇದರಿಂದ ನಮಗೆ ಖಾರ ಅನ್ನೋದು ಬ್ಯಾಲೆನ್ಸಿಂಗ್ ಇರುತ್ತೆ. ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ. ಚಿಕ್ಕ ಮಕ್ಕಳು ಅಂದರೆ 5 ವರ್ಷದ ಮೇಲ್ಪಟ್ಟಿನ ಮಕ್ಕಳು. ಸೊ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಕ್ರಿಸ್ಪಿ ಕ್ರಂಚಿ ಚಿರುಮುರಿ ರೆಡಿ ಆಗುತ್ತೆ. 1 ಕಪ್ ಟೀ ಜೊತೆ ಈ ಒಂದು ಚಿರುಮುರಿ ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಾ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.